ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ನಮ್ಮನ್ನು ಬೇಡರು ಅಂತ ಯಾಕೆ ಕರೆಯುತ್ತಾರೆ? ನಾಯಕರು ಅನ್ನುವ ಗೌರವದ ಹೆಸರು ಹೇಗೆ ಬಂತು? ವಾಲ್ಮೀಕಿ ಹೆಸರು ನಮ್ಮ ಜೊತೆ ಹೇಗೆ ಸೇರಿತು? ಇದು ಶೌರ್ಯ, ಹೋರಾಟ, ಸಂಸ್ಕೃತಿ ಮತ್ತು ಆತ್ಮಗೌರವದ ಇತಿಹಾಸ. ಇವತ್ತಿನ ವಿಡಿಯೋದಲ್ಲಿ ವಾಲ್ಮೀಕಿ ನಾಯಕರು ಮತ್ತು ಬೇಡರು ಅನ್ನುವ ಹೆಸರುಗಳು ಹಿಂದಿನ ಸತ್ಯ, ಇತಿಹಾಸ ಮತ್ತು ಅರ್ಥವನ್ನು ನೋಡೋಣ. A few moments later. ಮೊದಲನೇದಾಗಿ ಬೇಡರು ಅನ್ನುವ ಹೆಸರು ಹೇಗೆ ಬಂತು? ಪುರಾತನ ಕಾಲದಲ್ಲಿ ಸಮಾಜವನ್ನು ಗುರುತಿಸುವುದು ವೃತ್ತಿ ಆಧಾರಿತವಾಗಿತ್ತು. ನಮ್ಮ ಪೂರ್ವಜರು ಯಾರು? ಅವರು ಕಾಡಿನ ಮಕ್ಕಳು, ಪ್ರಕೃತಿಯ ಜೊತೆ ಬದುಕಿದವರು, ಧೈರ್ಯ, ಶಕ್ತಿ ಮತ್ತು ತಾಳ್ಮೆಯ ಪ್ರತೀಕ. ಅವರ ಮುಖ್ಯ ವೃತ್ತಿ ಏನು? ಬೇಟೆ. ಕನ್ನಡದಲ್ಲಿ ಬೇಟೆಯಾಡುವವರನ್ನು ಬೇಡರು ಅಂತ ಕರೆಯುತ್ತಾರೆ. ಆದರೆ ಕೇಳಿ, ಇದು ಕೇವಲ ಪ್ರಾಣಿ ಬೇಟೆ ಅಲ್ಲ. ರಾಜರಿಗಾಗಿ ಆಹಾರ, ರಾಜ್ಯ ರಕ್ಷಣೆಗಾಗಿ ತರಬೇತಿ, ಯುದ್ಧದ ಸಮಯದಲ್ಲಿ ಮುಂಚೂಣಿ ಸೈನಿಕರು. ಬೇಡರು ಎಂದರೆ ಅರಣ್ಯದ ಅರಸರು, ಯುದ್ಧ ಭೂಮಿಯ ಶೂರರು, ಭಯವನ್ನೇ ಭಯಪಡಿಸುವ ಜನ. ಬೇಡರು ಯಾಕೆ ರಾಜರು ಮತ್ತು ಸೇನಾಧಿಪತಿಗಳಾದರು? ನಮ್ಮ ಸಮುದಾಯದ ಜನರಿಗೆ ಹುಟ್ಟಿನಿಂದಲೇ ಯುದ್ಧ ಕಲೆ ಗೊತ್ತು. ಗುರಿ ಹಿಡಿಯುವ ಕೌಶಲ್ಯ, ತಂತ್ರ, ತಾಳ್ಮೆ ಮತ್ತು ಸಾಹಸ. ಅದಕ್ಕೆ ರಾಜರು ಇವರನ್ನೇ ಸೇನೆಯಲ್ಲಿ ಸೇರಿಸಿಕೊಂಡರು. ನಿಧಾನವಾಗಿ ಏನಾಯಿತು ಗೊತ್ತಾ? ಬೇಡರು ಸೇನಾಧಿಕಾರಿಗಳಾದರು, ಸೇನಾಧಿಕಾರಿಗಳು ಪಾಳೆಗಾರರಾದರು, ಪಾಳೆಗಾರರು ಆಡಳಿತಗಾರರಾದರು. ಇಲ್ಲಿಂದಲೇ ಶುರುವಾಯಿತು ನಾಯಕತ್ವ. ನಾಯಕರು ಅನ್ನುವ ಹೆಸರು ಹೇಗೆ ಬಂತು? ಜನರನ್ನು ಮುನ್ನಡೆಸಿದವನು ನಾಯಕ, ಸೈನ್ಯವನ್ನು ನಡೆಸಿದವನು ನಾಯಕ, ಒಂದು ಪ್ರದೇಶದಿಂದ ಜವಾಬ್ದಾರಿ ಹೊತ್ತವನು ಅವನು ನಾಯಕ. ಅದಕ್ಕೆ ನಮ್ಮ ಪೂರ್ವಜರನ್ನು ನಾಯಕರು ಅಂತ ಕರೆಯಲಾಯಿತು. ಇತಿಹಾಸ ಸಾಕ್ಷಿ. ಉದಾಹರಣೆಗಾಗಿ ನಮ್ಮ ನಾಯಕರ ಹೆಸರು ಎಷ್ಟೋ ಇವೆ. ವಾಲ್ಮೀಕಿ ಹೆಸರು ನಮ್ಮ ಜೊತೆ ಹೇಗೆ ಸೇರಿತು? ಮಹರ್ಷಿ ವಾಲ್ಮೀಕಿ ರಾಮಾಯಣದ ಕರ್ತೃ, ತಪಸ್ಸು, ಜ್ಞಾನ, ಪರಿವರ್ತನೆಯ ಪ್ರತೀಕ. ಅವರೊಂದಿಗೆ ನಮ್ಮ ಸಮುದಾಯ ವಾಲ್ಮೀಕಿ ನಾಯಕರು ಅನ್ನುವ ಹೆಸರನ್ನು ಸ್ವೀಕರಿಸಿತು. ಇಂದು ವಾಲ್ಮೀಕಿ ನಾಯಕರು ಅಂದರೆ ಯಾರು? ಇಂದು ವಾಲ್ಮೀಕಿ ನಾಯಕರು ಅಂದರೆ ಶೌರ್ಯದ ಪರಂಪರೆ, ಸಂಸ್ಕೃತಿಯ ಹೆಮ್ಮೆ, ಶಿಕ್ಷಣ, ಜಾಗೃತಿ ಮತ್ತು ಹಕ್ಕಿನ ಹೋರಾಟ. ನಾವು ಮರೆತರೆ ಇತಿಹಾಸ ಸಾಯುತ್ತದೆ. ನಾವು ನೆನಪಿಟ್ಟರೆ ಇತಿಹಾಸ ಜೀವಂತವಾಗಿರುತ್ತದೆ. ನಾವು ಕೇವಲ ಬೇಡರು ಅಲ್ಲ, ನಾವು ನಾಯಕರು. ನಾವು ವಾಲ್ಮೀಕಿ ನಾಯಕರು. ಬೇಟೆಯಿಂದ ಆರಂಭವಾದ ಪಯಣ ನಾಯಕತ್ವದ ಶಿಖರ ತಲುಪಿದ ವಂಶ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಇತಿಹಾಸ ಎಲ್ಲರಿಗೂ ತಲುಪಲಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.